ಕಲಬುರಗಿ ಜಿಲ್ಲೆ ಆರ್ಥಿಕತೆ ನಿರ್ಧಾರವಾಗೋದೆ ರೈತರ ರೊಕ್ಕದ ಮಾಲು ತೊಗರಿ ಮೇಲೆ ಆರ್ಥಿಕತೆಯನ್ನು ನಿರ್ಧಾರ ಆಗ್ತದೆ. ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಪ್ರೋಟೀನ್ ಅಂಶ ಹೊಂದಿರತಕ್ಕಂಥದ್ದು ಗುಲ್ಬರ್ಗ ಜಿಲ್ಲೆಯ ತೊಗರಿ. 23% ಪೌಷ್ಟಿಕ ಅಂಶನ ಪ್ರೋಟೀನ್ ಹೊಂದಿರತಕ್ಕಂಥ ತೊಗರಿ. ಹಾಗಾಗಿರೋದ್ರಿಂದ ಈ ಗುಲ್ಬರ್ಗ ಜಿಲ್ಲೆಯಲ್ಲಿ 6,884 ಹೆಕ್ಟೇರ್ ಬಿತ್ತನೆ ಆಗಿರ್ತಕ್ಕಂಥದ್ದು. ಅದರಲ್ಲಿ 2 ಲಕ್ಷ ಹೆಕ್ಟೇರ್ ತೊಗರಿಯನ್ನ ತೇವಾಂಶ ಕೊರತೆಯಿಂದ ಒಣಗೋಗಿದೆ. ಇವತ್ತು ತೊಗರಿ ಬೆಳೆಗಾರರ ಬದುಕು ಬೀದಿ ಪಾಲಾಗಿದೆ, ಸತ್ಯಾನಾಶ ಆಗೋಗಿದೆ, ಬರ್ಬಾದ್ ಆಗೋಗಿದೆ. ಹಾಗಾಗಿರೋದ್ರಿಂದ ಇವತ್ತು ನೀವು ಒಣಗೋಗಿರ್ತಕ್ಕಂಥ ಈ ಭಾಗದಲ್ಲಿ ತೊಗರಿ ಒಂದು ಬಾರಿ ಅತಿವೃಷ್ಟಿ ಮಳೆಯಿಂದ ಹಾನಿಯಾಗಿದೆ, ಇನ್ನೊಂದು ಬಾರಿ ಮಂಜು ಬಿದ್ದು ಮಂಜಿನಿಂದ ಹೂವು ಚಳ್ಳಿ ನೆನೆ ಉದುರೋಗಿದೆ, ಇನ್ನೊಂದು ಬಾರಿ ಇವತ್ತು ತೇವಾಂಶದ ಕೊರತೆಯಿಂದ ತೊಗರಿಯನ್ನು ಒಣಗೋಗಿ ಹಾನಿಯಾಗಿರ್ತಕ್ಕಂಥದ್ದು. ಈ ಮೂರು ನಷ್ಟಗಳಿಂದ ಪಾರಾಗಿ ಬಂದರೂ ಕೂಡ ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲದೇ ಬೆಲೆ ನೆಲಕಚ್ಚಿ ಹೋಗಿದೆ, ಕುಸಿದೋಗಿದೆ, ಕಂಗಾಲಾಗಿದ್ದಾರೆ ರೈತರು. ಕೈಗೆ ಬಂದು ತುತ್ತು ಬಾಯಿಗೆ ಬರಲಾರ್ದ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಹೊರದೇಶಗಳಿಂದ ಮೊಜಾಂಬಿಕ್, ಮ್ಯಾನ್ಮಾರ್, ಸುಡಾನ್ ದೇಶಗಳಿಂದ 8 ಲಕ್ಷ ಮೆಟ್ರಿಕ್ ಟನ್ ಇವತ್ತು ತೊಗರಿಯನ್ನು ಹಂದಿ ತಿಲ್ಲರದ ತೊಗರಿ ಇಂಪೋರ್ಟ್ ಮಾಡಿಕೊಂಡು ಮಾರುಕಟ್ಟೆಗೆ ಬಿಟ್ಟು ಮಾರುಕಟ್ಟೆಯನ್ನು ಸತ್ಯಾನಾಶ ಆಗೋಗಿದೆ, ಬೆಲೆ ಇಲ್ಲದೆ ನೆಲ ಕಚ್ಚಿ ಹೋಗಿದೆ. ಹಾಗಾಗಿರೋದ್ರಿಂದ ಇವತ್ತು 1 ಕ್ವಿಂಟಲ್ ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕು, MSP ಕಾನೂನು ಜಾರಿ ಮಾಡಬೇಕು. 1 ಕ್ವಿಂಟಲ್ ತೊಗರಿಗೆ ಪ್ರಧಾನ ಮಂತ್ರಿಗಳು ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು 1 ಕ್ವಿಂಟಲ್ ತೊಗರಿಗೆ 500 ರೂಪಾಯಿ ಪ್ರೋತ್ಸಾಹಧನ ಕೊಡಬೇಕು. ಇವತ್ತು ಒಣಗೋಗಿರ್ತಕ್ಕಂಥ ತೊಗರಿಗೆ ಇವತ್ತು ಅದಕ್ಕೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ಕೊಡಬೇಕು. ಗುಲ್ಬರ್ಗ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು. ಮಂತ್ರಿ ಮಾನ್ಯಗಳನ್ನ ಬಾಯಿ ಬಿಡ್ತಾ ಇಲ್ಲ, ಮುಖ್ಯಮಂತ್ರಿಗಳು ಮಾತಾಡ್ತಾ ಇಲ್ಲ, ಪ್ರಧಾನ ಮಂತ್ರಿಗಳು ಮಾತಾಡ್ತಾ ಇಲ್ಲ, ಕೃಷಿ ಮಂತ್ರಿಗಳು ಮಾತಾಡ್ತಾ ಇಲ್ಲ. ಹಾಗಾಗಿರೋದ್ರಿಂದ ಇವತ್ತು KMF ಮಾದರಿಯಲ್ಲಿ ಇವತ್ತು ತೊಗರಿ ಬೆಳೆಗಾರರನ್ನ ರಕ್ಷಣೆ ಮಾಡಬೇಕು, ತೊಗರಿ ಬೋರ್ಡನ್ನು ಇವತ್ತು ಬಲಪಡಿಸಬೇಕು, ತೊಗರಿ ಬೋರ್ಡಿಗೆ ಹಣ ಕೊಡಬೇಕು, ಗುಲ್ಬರ್ಗ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ನಾವು ಬೇಸತ್ತು ಗುಲ್ಬರ್ಗ ಜಿಲ್ಲಾ ತೊಗರಿಯ ನಾಡು ಇದೇ ದಿನಾಂಕ ಜನವರಿ 22ರಂದು ಕಲಬುರಗಿ ಬಂದ್ ಕರೆ ನೀಡಲಾಗಿದೆ. ಈ ಬಂದ್ ಕರೆಗೆ ರೈತ ಸಂಘಟನೆ, ಎಲ್ಲ ರೈತ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು, ದುಡಿಯುವ ವರ್ಗದ ಜನರು ಎಲ್ಲರೂ ಇವತ್ತು ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳು, ಸಾಹಿತಿಗಳು, ಬರಹಗಾರರು, ಎಲ್ಲ ವ್ಯಾಪಾರಸ್ಥರು, ಎಲ್ಲ ಚೇಂಬರ್ ಆಫ್ ಕಾಮರ್ಸ್, ಇವತ್ತು ಹಮಾಲರ ಸಂಘ, ಬೀದಿ ಬದಿ ವ್ಯಾಪಾರಸ್ಥರು, ಇವತ್ತು ಎಲ್ಲ ರೈತ ಸಂಘಟನೆಗಳು, ಅದಲ್ಲದೆ ಇವತ್ತು APMC ಮಾರುಕಟ್ಟೆಯನ್ನ ಇವತ್ತು ಎಲ್ಲ ಆಹಾರ ಧಾನ್ಯಗಳ ಬೀಜ ವ್ಯಾಪಾರಿಗಳ ಸಂಘ ಎಲ್ಲರೂ ಕೂಡ ಇವತ್ತು ಪ್ರಗತಿಪರ ಚಿಂತಕರು, ಬುದ್ಧಿಜೀವಿಗಳು ಎಲ್ಲರೂ ಕೂಡ ಈ ಬಂದಿಗೆ ಕೈ ಜೋಡಿಸ್ಬೇಕು, ಅನ್ನದಾತರ ಜೊತೆ ಕೈ ಜೋಡಿಸ್ಬೇಕು. 22ನೇ ತಾರೀಕು ಬಂದಿಗೆ ತಾವೆಲ್ಲರೂ ಕೂಡ ಸಹಕರಿಸಿ ಬಂದನ್ನು ಯಶಸ್ವಿಗೊಳಿಸಬೇಕು, ತೊಗರಿ ಬೆಳೆಗಾರರ ಜೊತೆ ಕೈ ಜೋಡಿಸ್ಬೇಕು ಅಂತಕ್ಕಂಥ ಮಾತನ್ನು ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಶರಣಬಸಪ್ಪ ಮಮ್ಮಶೆಟ್ಟಿ, ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾಧ್ಯಕ್ಷ.